Hello, my dear friends and my dear students. Welcome to our YouTube channel Civil with Sudhir. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮೈನರ್ ಇರಿಗೇಷನ್ ಅಂಡ್ ಗ್ರೌಂಡ್ ವಾಟರ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಏನಿದೆ ಕರ್ನಾಟಕ ಗೌರ್ಮೆಂಟ್ದು. ಸೊ ಅದರಲ್ಲಿ ಒಂದು ನೋಟಿಫಿಕೇಶನ್ ಬರೋದಿದೆ. ಸೊ ತುಂಬಾ ಅಂದರೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದೆ. ಎಲ್ಲಾನು ಏನಂತಂದರೆ ಎಷ್ಟು ಪೋಸ್ಟ್ ಬರೋದಿದೆ, ಎಷ್ಟು ಬರೋದಿದೆ, ಎಷ್ಟು ಬರೋದಿದೆ, ಅದು ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಕೊಡ್ತೀನಿ. ಮತ್ತು ಸಿಲೆಬಸ್ ಏನಿದೆ ಅದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಸೊ ದಟ್ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಏನಿದೆ ಅಂತ. ರೈಟ್. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ಹೆಸರು ನಿಮ್ಮೆಲ್ಲರಿಗೂ ಗೊತ್ತಿದೆ, ಸಿವಿಲ್ ವಿತ್ ಸುಧೀರ್. ಇನ್ನು ಯಾರು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಸೊ ಫಸ್ಟು ಇಲ್ಲಿ ನೋಡಬೇಕಾಗಿರೋದು ನಿಮ್ಮ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ, ಇದು ಬಂದ್ಬಿಟ್ಟು ಡ್ರಾಫ್ಟ್ ರೂಲ್ಸ್ ಅಂತ ಇದೆ. ಸೊ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದು ಬಂದ್ಬಿಟ್ಟು ಮೈನರ್ ಇರಿಗೇಷನ್ ಗ್ರೌಂಡ್ ವಾಟರ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ಇದು 6/1/2025 ಡೇಟ್ಗೆ ಬಂದಿರೋದು. ರೈಟ್. ಸೊ ಇಲ್ಲಿ ಅವ್ರು ಹೇಳ್ತಾ ಇರೋದು ಏನಂತಂದ್ರೆ, ಇದೊಂದು ಡ್ರಾಫ್ಟ್ ರೂಲ್ಸ್ ಇದೆ. ಸೊ ಇದನ್ನೇ ಇನ್ನೂ ಸ್ವಲ್ಪ ದಿವಸ ಆದ್ಮೇಲೆ ಫೈನಲ್ ಆಗಿ ಬರುತ್ತೆ ಅಂತ ಹೇಳ್ತೇವೆ. ಸೊ ಇದು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್. ರೈಟ್. ಇದು ಮೈನರ್ ಇರಿಗೇಷನ್ ಅವ್ರ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್, ಆಯ್ತಾ. ಸೊ ಅದ್ರದ್ದು ಇದು ಒಂದು ನೋಟಿಫಿಕೇಶನ್ ಬರೋದಿದೆ. ಸೊ ಅದರಲ್ಲಿ ಈಗ ನೀವು ನೋಡ್ಬೋದು ಏನಂತಂದ್ರೆ, ಇವೆಲ್ಲ ಚೀಫ್ ಇಂಜಿನಿಯರ್ ಇದೆ, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಇದೆ, ಇವೆಲ್ಲ ನಮಗೆ ಬರೋದಿಲ್ಲ. ಯಾಕೆಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದು ಯಾವುದೂ ಆಗೋದಿಲ್ಲ, ಡೈರೆಕ್ಟ್ ಪ್ರಮೋಷನ್ ಆಗುತ್ತೆ. ಸೊ ಈಗ ಮೇಜರ್ ಆಗಿ ಇದು ಪೋಸ್ಟ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು, ಇದು ಪೋಸ್ಟ್. ಸೊ ಇಲ್ಲಿ 5 ಪೋಸ್ಟ್ 69 ಅಂತ ಬರ್ತಿದ್ದಾರೆ. ಸ್ವಲ್ಪ ಜನ ಕನ್ಫ್ಯೂಸ್ ಆಗುತ್ತೆ ಇದು ಏನಿದೆ ಅಂತ. ಸಿಂಪಲ್ ಆಗಿ ಹೇಳೋದು, ಫಸ್ಟ್ ಕಾಲಮ್ ಪರ್ಮನೆಂಟ್ ಟು ಟೆಂಪ್ರರಿ ಡೆಪ್ಯುಟೇಷನ್ ಅಂತ ಇದೆ. ರೈಟ್. ಸೊ ಇದು ಏನು ಸರ್ ಪರ್ಮನೆಂಟ್ ಅಂದ್ರೆ 5 ಪೋಸ್ಟ್ ಕರೀತಾರ? ಇಲ್ಲ, ಹೇಳೋಕ್ಕಾಗೋದಿಲ್ಲ. ಸೊ ಇದರಲ್ಲಿ ಏನು ಟೆಂಪ್ರರಿ ಇದೆ, ಇದರಲ್ಲಿಂದ ಈ ಕಡೆನೂ ತಗೋಬಹುದು ಅಥವಾ ಈ ಕಡೆ ಇರೋದು ಈ ಕಡೆನೂ ಬರ್ಬೋದು. ಸೊ ಇದು ನಂಬರ್ ಆಫ್ ವೇಕೆನ್ಸಿ ಅದು ಡಿಪಾರ್ಟ್ಮೆಂಟ್ ಡಿಪೆಂಡ್ ಇದೆ. ಬಟ್ ನಮ್ಗೆ ಇಷ್ಟೇ ಬೇಕಾಗಿರೋದು ವೇಕೆನ್ಸಿ ಬರೋದಿದೆ ಅಂತ ಗೊತ್ತಿದೆ. ರೈಟ್. ಸೊ ಇಲ್ಲಿ ಸ್ವಲ್ಪ ಏನಂತಂದ್ರೆ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಇದೆ, 70% ಪ್ರಮೋಷನ್ ಫ್ರಮ್ ದ ಕ್ಯಾಡ್ರೆ ಆಫ್ ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಹೇಳ್ತಾ ಇರೋದು. ಓಕೆ, ಇಲ್ಲಿ ನೋಡಿ. ರೈಟ್. 70% ಇಂದ ಗೆ ಮಾಡ್ತಾರೆ ಅಂತ ಹೇಳಿದ್ರು. 70% ಬೈ ಪ್ರಮೋಷನ್ ಫ್ರಮ್ ದ ಕ್ಯಾಡ್ರೆ ಆಫ್ ಅಸಿಸ್ಟೆಂಟ್ ಇಂಜಿನಿಯರ್, ಆಯ್ತಾ. 25% ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಇದೆ. ಅಂದ್ರೆ 25% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದೆ. ರೈಟ್. ಬೈ ದ ಸ್ಕೀಮ್ ಆಫ್ ಎಕ್ಸಾಮಿನೇಷನ್, ಅಂದ್ರೆ ನಮಗೆ ಬೇಕಾಗಿರೋದು ಬರೀ 25% ಅಷ್ಟೇ. 25% ನಮಗೆ ಕೊಡ್ತಾರೆ. ಈಗ ಇದು 70 ಆಯ್ತು, ಇದು 25 ಆಯ್ತು. 10% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಲಾಂಗ್ ವಿತ್ ದ ಸರ್ವಿಸ್ ಆಫೀಸರ್ಸ್ ನಾಟ್ ಬಿಲಾಂಗ್ ಟು ದ ರ್ಯಾಂಕ್ ಆಫ್ ಗ್ರೂಪ್ ಸಿ, ಅವ್ರಿಗೂ ಇದೆ. ಸೊ ನಾವು ಫೋಕಸ್ ಮಾಡಬೇಕಾಗಿರೋದು 25%. ಸರ್ ಈಗ 25% ಅಂದ್ರೆ ತುಂಬಾ ವೇಕೆನ್ಸಿ ಕಮ್ಮಿ ಬರುತ್ತಲ್ಲ? ಎಕ್ಸಾಕ್ಟ್ಲಿ, ಯಾಕೆಂದ್ರೆ ಇದು ಗ್ರೂಪ್ ಎ ಪೋಸ್ಟ್ ಆಗುತ್ತೆ, ಯಾವತ್ತೂ ಇದಕ್ಕೆ ವೇಕೆನ್ಸಿ ಕಮ್ಮಿ ಇರುತ್ತೆ, ಆಯ್ತಾ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಡಿವಿಷನ್ 1 ಡಿವಿಷನ್ 2 ಅಂತ ಬರುತ್ತೆ. ಇಲ್ಲಿ ನೋಡಿ, ಇದು ಕಂಪ್ಲೀಟ್ಲಿ ಪ್ರಮೋಷನ್ ಮೇಲೆ ಇದೆ. ರೈಟ್. ಡಿವಿಷನ್ 2 ಅಲ್ಲಿ ಕಂಪ್ಲೀಟ್ಲಿ ಪ್ರಮೋಷನ್ ಮೇಲೆ ಇದೆ. ಇದು ನಮಗೆ ಬೇಕಾಗಿಲ್ಲ. ರೈಟ್. ಅದನ್ನು ಬಿಟ್ಬಿಡೋಣ. ಈಗ ನೆಕ್ಸ್ಟ್ ನೋಡಿ, ಆಯ್ತಾ. ನೋಡಿ, ಇದು ಸ್ಯಾಲರಿನೂ ಚೆನ್ನಾಗಿದೆ, 69,000 ಅಂದ್ರೆ 70,000 ಬರೀ ಬೇಸಿಕ್ ಪೇನೇ ಇದೆ. ನೀವು ಬೇಕಾದ್ರೆ ಇದು ನೋಡ್ಬೋದು, ಏನಂದ್ರೆ ಸ್ಯಾಲರಿ ನೋಡಿ 83,000, ಇದು ಬೇಸಿಕ್ ಪೇ, ಆಯ್ತಾ. ಇಲ್ಲಿ ಬರ್ದಿರೋದು ಇದು ಬರೀ ಬೇಸಿಕ್ ಪೇ. ಇದ್ರ ಮೇಲೆ ಇನ್ನೂ ಎಲ್ಲ ಕೂತ್ಕೊಂಡ್ರೆ ಆರಾಮಾಗಿ 1 ಲಕ್ಷ ಮೇಲೆ ಹೋಗುತ್ತೆ ಸ್ಯಾಲರಿ. ರೈಟ್. ಸೊ ಚೆನ್ನಾಗಿದೆ ಪೋಸ್ಟ್. ಈಗ ಇದರಲ್ಲಿ ಪೋಸ್ಟ್ ನೋಡಿ, ಬಂದ್ಬಿಟ್ಟು 13 ಪರ್ಮನೆಂಟ್ ಇದೆ, 265 ಟೆಂಪ್ರರಿ ಇದೆ, 5 ಪೋಸ್ಟ್ ಈ ತರ ಇದೆ. ಸೊ ಇದರಲ್ಲಿ ಜಾಸ್ತಿ ವೇಕೆನ್ಸಿ 100% ಬಂದೇ ಬರುತ್ತೆ. ಇಲ್ಲಿ ಏನ್ ಹೇಳ್ತಾ ಇರೋದು, 70% ಡೈರೆಕ್ಟ್ ರಿಕ್ರೂಟ್ಮೆಂಟ್. ಇಲ್ಲಿ ನೋಡಿ, ಇಲ್ಲಿ 70% ನಮಗೆ ಕೊಟ್ಟಿದ್ದಾರೆ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಕೊಟ್ಟಿದ್ದಾರೆ, ಡೈರೆಕ್ಟ್ ರಿಕ್ರೂಟ್ಮೆಂಟ್ಗೆ ಕೊಟ್ಟಿದ್ದಾರೆ ಡಿಆರ್. ರೈಟ್. ಆಮೇಲೆ 25% ಏನ್ ಮಾಡಿದ್ದಾರೆ ನೋಡಿ, ಇಲ್ಲಿ ಬೈ ಪ್ರಮೋಷನ್, ಇದು ಪ್ರಮೋಷನ್ ಇದೆ, 25% ಪ್ರಮೋಷನ್ ಇದೆ. ರೈಟ್. ಆಮೇಲೆ ಈಗ ಇದು 95 ಆಯ್ತು. ಇನ್ನು 5% ಏನ್ ಮಾಡಿದ್ದಾರೆ ಅಂತಂದ್ರೆ 5% ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 5% ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಮೌಂಟ್ ಇನ್ ಸರ್ವಿಸ್ ಗ್ರೂಪ್ ಸಿ. ಯಾರು ಗ್ರೂಪ್ ಸಿ ಇರ್ತಾರೆ ನೋಡಿ, ಅವರಿಗೆ ಇದನ್ನ ಅವರು ಕೊಟ್ಟಿದ್ದಾರೆ ಪ್ರಮೋಷನ್. ರೈಟ್. ಸೊ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಮೌಂಟ್ ಇನ್ ಸರ್ವಿಸ್ ಅಂತ ಹೇಳ್ತಾ ಇರೋದು. ರೈಟ್. ಒಂದು. ಸೊ ಈ 5 ಮತ್ತೆ ಇದು 75%, ಟೋಟಲ್ ಆಗಿ 75% ನಾವೇನಂತಂದ್ರೆ ನಾವು ಮಾಡಬಹುದು. ಅಂದ್ರೆ 70% ನಮಗೆ ನಮ್ಮ ಕೈಯಲ್ಲಿದೆ. ರೈಟ್. ಸೊ ಒಳ್ಳೆ ವೇಕೆನ್ಸಿ ಇದರಲ್ಲಿ ಬರೋದಿದೆ. ಸೊ ಇದ್ರ ಸಿಲೆಬಸ್ ಇನ್ನೂ ಕ್ಲಿಯರ್ ಆಗಿ ಕೊಟ್ಟಿಲ್ಲ. ಸೊ ಆಲ್ಮೋಸ್ಟ್ ಅಲ್ಲೂ MCQ ಇರುತ್ತೆ, ಇಂತ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಡನ್. ಓಕೆ. ಈಗ ಜೂನಿಯರ್ ಇಂಜಿನಿಯರ್ ನೋಡಿ, ಇಲ್ಲಿ ಇನ್ನೊಂದಿದೆ ಬಂದ್ಬಿಟ್ಟು ಜೂನಿಯರ್ ಇಂಜಿನಿಯರ್. ರೈಟ್.
ಇದು ಬಂದ್ಬಿಟ್ಟು ಜೂನಿಯರ್ ಇಂಜಿನಿಯರ್ದು 195 ಪೋಸ್ಟ್ ಇದೆ. ಸೊ ಇದು 80% ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಹೇಳ್ತಾ ಇದೆ. 80% ರೈಟ್, ಇದು 80% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದೆ. ಸೊ 20% ಏನಂತಂದ್ರೆ ಇನ್ ಸರ್ವಿಸ್ ಅವರಿಗೆ ಯಾರು ಗ್ರೂಪ್ ಸಿ ಇರ್ತಾರೆ ಅವರಿಗೆ ಕೊಡ್ತಾನೆ ಅಂತ ಹೇಳಿದ್ದಾರೆ. ರೈಟ್, ಸೊ ಚೆನ್ನಾಗಿದೆ. ಜೆಇನು ಪೋಸ್ಟ್ ಒಳ್ಳೆ ಪೋಸ್ಟ್ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ FDA ಪೋಸ್ಟ್ ನೋಡಿ, FDA ಇದೆ 105, ಆಮೇಲೆ 10 ಪೋಸ್ಟ್ ಇದೆ. ಅದಕ್ಕೂ 50% ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್. ಸೊ ಇದ್ರದ್ದು 50% ಕಾನ್ಫರ್ಮ್ ಆಗುತ್ತೆ ಅಂತ ಹೇಳ್ತಾರೆ. ರೈಟ್, ಸೊ ಈಗ ಇಂಪಾರ್ಟೆಂಟ್ ಏನಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಏನಂತಂದ್ರೆ ಈಗ ಈ AEE ನೋಟಿಫಿಕೇಶನ್ ಬರೋದಿದೆ, ಅದು ನಿಮ್ ಎಲ್ಲರಿಗೂ ಗೊತ್ತಿರೋ ಪ್ರಕಾರ PWD AEE ಏನು ಬಂದಿದೆ ಅದ್ರ ಪ್ರಕಾರನೇ ಇದೆ. ಆಲ್ಮೋಸ್ಟ್ ಆಲ್ ಸೇಮ್. ಬಟ್ ಇಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇದೆ. ಅದು ಏನು ಚೇಂಜಸ್ ಇದೆ ನಾನು ಹೇಳ್ತೀನಿ. ರೈಟ್, ಸೊ ತುಂಬಾ ಇಂಪಾರ್ಟೆಂಟ್. ಇದು ಯಾಕೆ ಡಿಸ್ಕಸ್ ಮಾಡ್ತಾ ಇದೀನಿ ಅಂತಂದ್ರೆ ಇದನ್ನ ನೋಡ್ಕೊಂಡ್ಬಿಟ್ಟು ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೋದು. ಆಯ್ತಾ, ಸೊ ಇದು ರೂಲ್ಸ್ ಇದೆಲ್ಲ ಕೊಟ್ಟಿದ್ದಾರೆ, ಇದೆಲ್ಲ ಬೇಡ ನಮಗೆ. ಸಿಲೆಬಸ್ ಆಫ್ ಎಕ್ಸಾಮಿನೇಷನ್, ರಿಟರ್ನ್ ಎಕ್ಸಾಮಿನೇಷನ್ ಕನ್ನಡ, ಇಂಗ್ಲಿಷ್, ಜನರಲ್ ನಾಲೆಜ್, ಆಪ್ಷನಲ್ ಸಬ್ಜೆಕ್ಟ್ ಕೊಟ್ಟಿರೋ ಪ್ರಕಾರ. ಆಮೇಲೆ ಪರ್ಸನಾಲಿಟಿ ಟೆಸ್ಟ್, ಇದೆಲ್ಲರಿಗೆ ಗೊತ್ತಿರೋ ವಿಷಯ, ಇದನ್ನು ಜಾಸ್ತಿ ಹೇಳೋದೇನು ಬೇಡ. ಈಗ ಇಂಪಾರ್ಟೆಂಟು, ಇದು ಸೇಮ್ PWD ತರ 100 ಮಾರ್ಕ್ಸ್ ಇರುತ್ತೆ, 1.5 hour ಟೈಮ್ ಇದೆ. ಕನ್ನಡ, ಇಂಗ್ಲಿಷು ಇವೆರಡೂ ಕ್ವಾಲಿಫೈಯಿಂಗ್ ಪೇಪರ್ ಇದೆ. ರೈಟ್, ಸೊ ಇದೆಲ್ಲನೂ ನೀವು ಓನ್ ಹ್ಯಾಂಡಲ್ ಬರೀಬೇಕು ಅಂತ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ದೇರ್ ಓನ್ ಹ್ಯಾಂಡ್ ಅಂದ್ರೆ ನೀವು ರೈಟ್ ಅಪ್ ಎಕ್ಸಾಮ್ ಇದೆ, ಗೊತ್ತಾಯ್ತಾ. ಸೊ ಇದು ಮತ್ತೆ ಯಾವುದಕ್ಕಿದೆ ಯಾವುದಕ್ಕಿಲ್ಲ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ, ಸಿಂಪಲ್ ಆಗಿ ಕೊಟ್ಟಿದ್ದಾರೆ ನೋಡಿ. ರೈಟ್, ಇದನ್ನ ಏನಂತಂದ್ರೆ ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಓಕೆ, ಇಲ್ಲಿದೆ. ಸೊ ಇಲ್ಲಿ ನೋಡ್ಬೋದು ನೀವು, ಮಾರ್ಕ್ಸ್ ಒಬ್ಟೈನಿಂಗ್ ಕಂಪಲ್ಸರಿ ಪೇಪರ್ಸ್ ಇಂಗ್ಲಿಷ್, ಕನ್ನಡ ಇದು ಯಾವುದಕ್ಕೂ ಕ್ವಾಲಿಫೈ ತಗೊಳ್ಳೋದಿಲ್ಲ. ರೈಟ್, ನಿಮ್ಗೆ ಗೊತ್ತಿರೋ ಪ್ರಕಾರ 30% ತೆಗಿಬೇಕು. ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಟೋಟಲ್ 70% ತೆಗಿಬೇಕು. ರೈಟ್, ಸೊ ಇದು ಅಂತೂ ನಿಮಗೆಲ್ಲ ನಿಮಗೆ ಆ ಎಕ್ಸಾಮಲ್ಲಿ ಏನು ಗೊತ್ತಿದ್ದು ಸೇಮ್ ಅದೇ ಇಲ್ಲಿ ಅವ್ರು ಫಾಲೋ ಮಾಡ್ತಾ ಇರೋದು. 35% ಮಾರ್ಕ್ಸ್ ಒಬ್ಟೈನಿಂಗ್ ದೀಸ್ 2 ಪೇಪರ್ಸ್ ಶಾಲ್ ನಾಟ್ ಕನ್ಸಿಡರ್ ಫಾರ್ ಡಿಟರ್ಮಿನಿಂಗ್ ಮೆರಿಟ್. ರೈಟ್, ಸೊ 30% ತೆಗೆದ್ರೆ ಸಾಕು. ಆಮೇಲೆ ಜನರಲ್ ನಾಲೆಜ್ ಪೇಪರು ಸೇಮ್ ಯಾವ್ದು PWD ಯಾವ ಥರ ಇತ್ತು ಆ ಥರ. ಇಲ್ಲಿ ಮೇಜರ್ ಚೇಂಜಸ್ ಏನಂತಂದ್ರೆ ಆಪ್ಷನಲ್ ಸಬ್ಜೆಕ್ಟು. ರೈಟ್, ಇಲ್ಲಿ ಆಪ್ಷನಲ್ ಯಾವ ಥರ ಸೆಲೆಕ್ಟ್ ಮಾಡ್ಬೇಕಂತಂದ್ರೆ ಎನಿ 2 ಸಬ್ಜೆಕ್ಟ್ ಸ್ಪೆಸಿಫೈಡ್ ಇನ್ ಪಾರ್ಟ್ ಎ, ಎನಿ 2 ಸಬ್ಜೆಕ್ಟ್ ಸ್ಪೆಸಿಫೈಡ್ ಇನ್ ಪಾರ್ಟ್ ಬಿ. ಈ ಥರ ಅಂದರೆ ಇವು 4ರಲ್ಲಿ ಯಾವುದಾದ್ರೂ 2ನ್ನ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಇವು ಇಷ್ಟರಲ್ಲಿ ಯಾವುದಾದ್ರೂ 2ನ್ನ ಸೆಲೆಕ್ಟ್ ಮಾಡ್ಬೋದು. ಆಯ್ತಾ, ಮಾಡಿಬಿಟ್ಟು ನೀವು ಸ್ಟಡಿ ಮಾಡಬೇಕಾಗುತ್ತೆ. ರೈಟ್, ಸರ್ ಈಗ ನಾವು ಸೆಲೆಕ್ಟ್ ಏನು ಮೊದಲೇ ಮಾಡಬೇಕಾ, ಅಪ್ಲಿಕೇಶನ್ ಹಾಕುವ ಮಾಡಬೇಕಾ, ಅದು ಏನಿದೆ ಇನ್ನೂ ಗೊತ್ತಿಲ್ಲ. ರೈಟ್, ಅದು ಯಾವ ಥರ ಕೊಡ್ತಾರೆ ಅದು ನೋಟಿಫಿಕೇಶನ್ ಬಿಟ್ಟ ಮೇಲೆ ಅದರಲ್ಲೇ ಕನ್ಫರ್ಮ್ ಆಗುತ್ತೆ. ಬಟ್ ಆಸ್ ಪರ್ ದಿಸ್ ಡ್ರಾಫ್ಟ್ ಏನಿದೆ ನಾನು ಅದು ಹೇಳ್ತಾ ಇರೋದು. ಓಕೆ, ಇಲ್ಲಿ ಇನ್ನೊಂದು ಏನು ಟ್ವಿಸ್ಟ್ ಇದೆ ನೋಡಿ. ಏನು ಗೊತ್ತಾ, ಅವ್ರು ಏನು ಹೇಳ್ತಾ ಇರೋದು ಅಂದರೆ ಇಲ್ಲಿ ಸೇಮ್ ಸಬ್ಜೆಕ್ಟ್ 2 ಕಡೆ ಇದೆ. ಯಾವುದಿದೆ ನೋಡಿ, ಇಲ್ಲಿ ಹೈವೇ ಇಂಜಿನಿಯರಿಂಗ್ ಅಂತಿದೆ, ಇಲ್ಲಿ ರೋಡ್ ಆ್ಯಂಡ್ ಬ್ರಿಡ್ಜಸ್ ಅಂತಿದೆ. ಇಲ್ಲಿ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಅಂತಿದೆ, ಇನ್ನೂ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಅಂತಿದೆ. ನಾನು ಏನು ಮಾಡ್ತೀನಿ ಸರ್, ನಾನು ಈ ಕಡೆನೂ ರೋಡ್ ತೊಗೋತೀನಿ, ಪಬ್ಲಿಕ್ ತೊಗೋತೀನಿ, ಈ ಕಡೆನೂ ಹೈವೇ ತೊಗೋತೀನಿ, ಆ ಥರ ನೀವು ತೊಗೊಳಂಗಿಲ್ಲ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಎ ಕ್ಯಾಂಡಿಡೇಟ್ ಹೂ ಹ್ಯಾವ್ ಸೆಲೆಕ್ಟೆಡ್ ರೋಡ್ ಆ್ಯಂಡ್ ಬ್ರಿಡ್ಜಸ್ ಆರ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಇನ್ ಪಾರ್ಟ್ ಎ ಶಾಲ್ ನಾಟ್ ಬಿ ಎಲಿಜಿಬಲ್ ಟು ಸೆಲೆಕ್ಟ್ ದ ಹೈವೇ ಆರ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಕೇಸ್ ಇನ್ ದ ಪಾರ್ಟ್ ಬಿ. ಅಂದರೆ ಎರಡೂ ಸೇಮ್ ಸೆಲೆಕ್ಟ್ ಮಾಡಂಗಿಲ್ಲ. ಅಂದರೆ ಈಗ ನೀವು ಇಲ್ಲಿ ರೋಡ್ ಬ್ರಿಡ್ಜ್ ತೊಗೊಳ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದೇ ಈ ಪಾರ್ಟ್ ಬಿಯಲ್ಲಿ ನೀವು ತೊಗೊಳಕ್ಕಾಗೋದಿಲ್ಲ. ಆಮೇಲೆ ನೀವು ಅಡ್ವಾನ್ಸ್ ಸ್ಟ್ರಕ್ಚರ್ ಅಥವಾ ಪ್ರೀ ಸ್ಟ್ರಕ್ಚರು, GT ಇಲ್ಲ ಬೇರೆ ಯಾವುದಾದ್ರೂ ಸಬ್ಜೆಕ್ಟ್ನ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ. ಸೊ ಇದು ನಿಮ್ಮ ಮೇಲೆ ಡಿಪೆಂಡು, ನಿಮ್ಮ ನಾಲೆಜ್ ಮೇಲೆ ಡಿಪೆಂಡು ಯಾವ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ತೀರಾ ಅಂತ. ಸೊ ಈಗ ಏನಿದೆ ಇಲ್ಲಿ 2 ಸಬ್ಜೆಕ್ಟ್ ಇದೆ, ಇಲ್ಲಿ 2 ಸಬ್ಜೆಕ್ಟ್ನ ಮಾಡ್ತೀರಾ ಅಂದರೆ ಟೋಟಲ್ ಎಷ್ಟಾಯಿತು, 4 ಸಬ್ಜೆಕ್ಟು. ಅದು ನಿಮ್ಗೆ ಸುಮ್ಮನೆ ಅನಿಸ್ತಾ ಇದೆ 4 ಸಬ್ಜೆಕ್ಟ್ ಅಂತ, ಅಲ್ಲಿ ತುಂಬ ಒಳಗಡೆ ತುಂಬ ಸಬ್ಜೆಕ್ಟ್ ಇದೆ. ಫಾರ್ ಎಕ್ಸಾಂಪಲ್, ಈಗ ನಾನು ಪಾರ್ಟ್ ಎಲ್ಲಿ ಇರಿಗೇಷನ್ ಸೆಲೆಕ್ಟ್ ಮಾಡಿದೆ, ಮತ್ತು ಇನ್ನೊಂದು ಯಾವುದು ಅಂತಂದರೆ CTM ಸೆಲೆಕ್ಟ್ ಮಾಡಿದೆ. ಆಯಿತಾ, ಆಮೇಲೆ ಪಾರ್ಟ್ ಬಿ ಅಲ್ಲಿ ನಾನೇನು ಮಾಡಿದೆ ಅಂತಂದರೆ ನಾನು ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡಿದೆ, ಆಮೇಲೆ ಹೈವೇ ಸೆಲೆಕ್ಟ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಇವೆರಡು 4 ಸಬ್ಜೆಕ್ಟ್ ನಾನು ಸೆಲೆಕ್ಟ್ ಮಾಡಿದ್ದೀನಿ. ರೈಟ್, ಸೊ ಅದ್ರ ಪ್ರಕಾರ ಇಲ್ಲಿ ಸಿಲೆಬಸ್ ಕೊಟ್ಟಿದ್ದಾರೆ ನೋಡಿ ಏನೇನು ಓದಬೇಕು ಅಂತ. ಈಗ ಇರಿಗೇಷನ್ ಮಾಡಿದ್ರೆ ಎಲ್ಲನೂ ಓದಬೇಕು. ರೈಟ್, ಇರಿಗೇಷನ್ ಎಲ್ಲನೂ ಇದರಲ್ಲಿ ಏನು ಕೊಟ್ಟಿದ್ದಾರೆ ಏನೂ ಬಿಟ್ಟಿಲ್ಲ. ಇಷ್ಟೊಂದು ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಅಂತಂದರೆ ಇರಿಗೇಷನ್ ಒಂದು ಕಡೆಯಿಂದ ಎಲ್ಲ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಎಲ್ಲನೂ ಓದ್ಕೊಂಡು ಹೋಗ್ಬೇಕು ನೋಡಿ. ಎಲ್ಲ ಕೊಟ್ಟಿದ್ದಾರೆ, ಏನು ಬಿಡೋಂಗಿಲ್ಲ. ಆಯಿತಾ, ಜಾಸ್ತಿನೇ ಇದೆ. ರೈಟ್, ನೋಡಿ ಏನು ಬಿಟ್ಟಿಲ್ಲ. ರಿಟೈನಿಂಗ್ ವಾಲ್ ಇದೆ, ಡಿಸೈನ್ ಪರ್ಮಿಬಲ್ ಇದೆ, ರಿವರ್ ಟ್ರೈನಿಂಗ್ ಇದೆ, ಆಯಿತಾ, ಲಿಫ್ಟ್ ಇರಿಗೇಷನ್ ಇದೆ, ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಕೊಟ್ಟಿದ್ದಾರೆ. ಇರಿಗೇಷನ್ ಅಂದರೆ ದಪ್ಪ ಬುಕ್ ತೊಗೊಂಡ್ಬಿಟ್ಟು ಓದೋದು ಸ್ಟಾರ್ಟ್ ಮಾಡಬೇಕು. SK ಗರ್ಗ್ ಬುಕ್ ಇದೆ, ಆರಾಮಾಗಿ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿ. ರೈಟ್, ತುಂಬ ಟೈಮ್ ಇದೆ, ಇವಾಗ ಮಾಡಿದ್ರೆ ಬೆಟರ್ ಅಂತ ನಾನು ಹೇಳೋದು. ರೋಡ್ಸ್ ಆ್ಯಂಡ್ ಬ್ರಿಡ್ಜಸ್ ಇದರಲ್ಲೂ ಎಲ್ಲನೂ ಕೊಟ್ಟಿದ್ದಾರೆ, ಏನು ಬಿಡೋಂಗಿಲ್ಲ. ಹೈವೇ ಡಿಸೈನ್, ಹೈವೇ ಕನ್ಸ್ಟ್ರಕ್ಷನ್, ಹೈವೇ ಮೇಂಟೆನೆನ್ಸ್, ಇದು PWD ಸಿಲೆಬಸ್ ಇದೆ.
ಯಾವುದು ಎ ಇದು PWD ಬಂದಿತ್ತು ನೋಡಿ, ಸೇಮ್ ಅದೇ ಇದೆ ರೈಟ್. ಆಮೇಲೆ ಬ್ರಿಡ್ಜಸ್ ಇದನ್ನು ಸೇಮ್ PWD ಸಿಲೆಬಸ್ ಸೇಮ್ ಅದೇ ತರ ಇದೆ ರೈಟ್. ಸೊ ಇದು ಒಂದು ಪೇಪರ್ ಆಗಿದೆ ರೋಡ್ಸ್. ಆಮೇಲೆ ಪೇಪರ್ 3 ನೋಡಿ ಇಲ್ಲಿ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಅಲ್ಲಿ ಡ್ರೈನೇಜು, ಹೌಸ್ ಡ್ರೈನೇಜು ಇದೆಲ್ಲ ಓದಬೇಕು ರೈಟ್. ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ಕೊಟ್ಟಿದ್ದಾರೆ, ಏನೂ ಬಿಟ್ಟಿಲ್ಲ ರೈಟ್. ವಾಟರ್ ಸಪ್ಲೈ ಅಲ್ಲಂತೂ ಏನೇನು ಓದಬೇಕು ನಿಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಈ ತರ ಸೊ ಇದನ್ನು ಡಿವೈಡ್ ಮಾಡಿದ್ದಾರೆ. ಈ ನೋಡಿ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ನೀವು ಸೆಲೆಕ್ಟ್ ಮಾಡಿದ್ರೆ ಇವೆಲ್ಲ ಸಬ್ಜೆಕ್ಟ್ ಓದಬೇಕು. ಇವೆಲ್ಲ ಒಂದೊಂದು ಸಬ್ಜೆಕ್ಟು ಆಯ್ತಾ. ಇವೆಲ್ಲ ಏನು ಕಾಣ್ತಾ ಇದೆಯಲ್ಲ ಇವೆಲ್ಲ ಸಬ್ಜೆಕ್ಟ್ ಇದೆ, ಒಂದೊಂದು ಸಬ್ಜೆಕ್ಟ್ ಇವು ಒಬ್ಬ ಟಾಪಿಕ್ ಅಲ್ಲ ಆಯ್ತಾ. ಸೊ ಒಂದೊಂದು ಸಬ್ಜೆಕ್ಟ್ ತುಂಬಾ ಡೆಪ್ತ್ ಅಲ್ಲಿ ಓದಬೇಕಾಗುತ್ತೆ. ನೆಕ್ಸ್ಟ್ ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ಸೇಮ್ ಅಗೇನ್ ದಿಸ್ ಇಸ್ PWD AE ಸಿಲೆಬಸ್, ಸೇಮ್ ಟು ಸೇಮ್ ಸಿಲೆಬಸ್ ಇದೆ. ಇದರಲ್ಲಿ ಸ್ವಾಮು ಇದೆ, ಆಮೇಲೆ ಸ್ಟ್ರಕ್ಚರಲ್ ಅನಾಲಿಸಿಸ್ ಇದೆ, ಎರಡೂ ಮಿಕ್ಸ್ ಇದೆ ಇದರಲ್ಲಿ, ಗೊತ್ತಾಯ್ತಾ. ಸೊ ಇದನ್ನ ಓದಬೇಕಾಗುತ್ತೆ. ಆಮೇಲೆ PSC ಕೊಟ್ಟಿದ್ದಾರೆ ರೈಟ್. PSC ಇದಿಷ್ಟು ಸಿಲೆಬಸ್ ಇದೆ, ನೋಡೋಕೆ ಕಮ್ಮಿ ಅನಿಸ್ತಾ ಇದೆ ಬಟ್ ತುಂಬಾನೇ ಓದಬೇಕಾಗುತ್ತೆ ಆಯ್ತಾ. ಇದೊಂದು ಪೇಪರ್ ಆಪ್ಷನಲ್ ಸಬ್ಜೆಕ್ಟ್ ಪಾರ್ಟ್ ಬಿ, ಇದೊಂದು ಸಬ್ಜೆಕ್ಟ್ ಇದೊಂದು ಸಬ್ಜೆಕ್ಟ್. ಆಮೇಲೆ ಸಾಯಿಲ್ ಮೆಕ್ಯಾನಿಕ್ಸು ಇಲ್ಲಿ ಕೊಟ್ಟಿದ್ದಾರೆ, ಸಾಯಿಲ್ ಕಾಂಪ್ಯಾಕ್ಷನು, ಆಮೇಲೆ ಫ್ಲೋ ಥ್ರೋ ವಾಟರು ಆಯ್ತಾ. ಇವೆಲ್ಲ ಕಂಪ್ರೆಸಿಬಿಲಿಟಿ, ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ಪ್ರೆಷರು ಈ ಥರ ಓದೋದು. ಹೈವೇ ಇಂಜಿನಿಯರಿಂಗು ಮತ್ತೆ ಸೇಮ್ ಹೈವೇ ಡಿಸೈನು, ಹೈವೇ ಡ್ರೈನೇಜು, ಹೈವೇ ಕನ್ಸ್ಟ್ರಕ್ಷನ್, ಹೈವೇ ಮೇಂಟೆನೆನ್ಸ್ ಎಲ್ಲ ಇವೇ ಓದಬೇಕು ರೈಟ್. ಸೊ ಹೈಡ್ರೋಲಿಕ್ ಆ್ಯಂಡ್ ಡ್ಯಾಮ್ಸು, ಆಮೇಲೆ ಹೈಡ್ರೋಲಜಿ ಗೊತ್ತಾಯ್ತಾ. ಹೈಡ್ರೋಲಿಕ್ಸ್ ಆ್ಯಂಡ್ ಡ್ಯಾಮ್ಸ್ ಅಲ್ಲಿ ಎಲ್ಲ ಡ್ಯಾಮ್ಸ್ ಬಗ್ಗೆ ಏನಿದೆ ಎಲ್ಲ ಓದಬೇಕು. ಹೈಡ್ರೋಲಜಿ ಸೈಕಲ್ಲು, ಬೇಸಿಕ್ ಡಾಟಾ ಇದೆಲ್ಲ ಓದಬೇಕು ರೈಟ್. ಸೊ ನಾನು ಈ PDF ನ ಶೇರ್ ಮಾಡ್ತೀನಿ ಗ್ರೂಪಲ್ಲಿ, ನೀವು ಓದ್ಕೋಬೋದು ರೈಟ್. ಆಮೇಲೆ ಥಿಯರಿ ಆಫ್ ಎಲಾಸ್ಟಿಸಿಟಿ ಇದೆ, ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಇದಂತೂ ಯಾರು ತೊಗೊಳಕ್ಕೆ ಹೋಗಬೇಡಿ ಸಬ್ಜೆಕ್ಟ್, ಇಂಥದ್ದೆಲ್ಲ ತಲೆ ಕೆಡಿಸ್ಕೋಬೇಡಿ ಜಾಸ್ತಿ ರೈಟ್. ಸೊ ಇದು ಬಂದ್ಬಿಟ್ಟು ಏನಿದೆ ಇದು ಎಲ್ಲ ನಿಮ್ಮ ಸಿಲೆಬಸ್ ರೈಟ್. ಸೊ ಇದರಿಂದ ನಮ್ಗೆ ಏನು ಅರ್ಥ ಇದೆ ಅಂತಂದ್ರೆ AEE ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಇವಾಗ ಎಕ್ಸಾಮ್ ಬಂದ್ರೆ ಎಲ್ಲನೂ ಆಯ್ತಾ, ಎಲ್ಲನೂ ರೈಟಿಂಗ್ ಇರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರು AEE ಫೋಕಸ್ ಮಾಡ್ತಾ ಇದ್ದೀರಾ ರೈಟಿಂಗ್ನ ಚೆನ್ನಾಗಿ ಕಲ್ತ್ಕೊಳ್ಳಿ, ಬರೀರಿ. ಆಮೇಲೆ ಸೇಮ್ WRD ಬರೋದಿದೆ, WRD AEE ಬರೋದಿದೆ ಗೊತ್ತಾಯ್ತಾ. ಸೊ ಅದನ್ನು ಸೇಮ್ ಸಿಲೆಬಸ್ ಇರುತ್ತೆ, WRD AEE ಆಲ್ಮೋಸ್ಟ್ ಸೇಮೇ ಇರುತ್ತೆ, ಇದೇ ಸಿಲೆಬಸ್ ರೈಟ್. ಆಲ್ರೆಡಿ ಅದ್ರ ಪ್ರಪೋಸಲ್ ಹೋಗಿದೆ, 27-28 ಪೋಸ್ಟ್ ಇದೆ, 27 HK ಪೋಸ್ಟ್ ಇದೆ ಆಲ್ರೆಡಿ, ಅದನ್ನು ಅಪ್ರೂವ್ ಆಗಿದೆ. ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅದನ್ನು ರೈಟ್. ಸೊ ಐ ಹೋಪ್ ನಾನು ಎಲ್ಲನೂ ಕವರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ, ಸಿಲೆಬಸ್ ಬಗ್ಗೆನೂ ಹೇಳಿದ್ದೀನಿ. ಸೊ ದ್ಯಾಟ್ ನಿಮ್ದು ಒಂದು ಏನು ಪ್ರಿಪ್ರೇಷನ್ ಇದೆ ನೀವು ಬೇಗ ಸ್ಟಾರ್ಟ್ ಮಾಡಲಿ ಅಂತ ನಾನು ಸಿಲೆಬಸ್ಸು ತೋರಿಸಿದ್ದೀನಿ ರೈಟ್. ಜಸ್ಟ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ನಾನು ಬಿಡ್ಬೋದಿತ್ತು, ಬಟ್ ನಿಮಗೆ ಇದು ಸಿಲೆಬಸ್ ಹೇಳೋಕೊಟ್ರೆ ನೀವು ಆರಾಮಾಗಿ ಓದ್ಬೋದು ಅಂತ ನಾನು ಹೇಳ್ತಾ ಇರೋದು ರೈಟ್. ಸೊ ಕನ್ನಡ ಮತ್ತು ಇಂಗ್ಲೀಷ್ದು ಏನು ಜಾಸ್ತಿ ತಲೆ ಕಲ್ಸ್ಕೊಳಕ್ಕೆ ಹೋಗಬೇಡಿ, ಸೇಮ್ ಏನು PWD ಪೇಪರ್ ಕೊಟ್ಟಿದ್ದಾರೆ ಅದನ್ನೇ ಫಾಲೋ ಮಾಡ್ಬೋದು. ಆಮೇಲೆ GKನೂ ಸೇಮ್ ರೈಟ್, ಏನು ಚೇಂಜಸ್ ಇಲ್ಲ, ಸೇಮ್ ಪೇಪರ್ ರೈಟ್. ಬಟ್ ಅಷ್ಟೇ ಇದನ್ನು ಯಾವ್ದು ಹೇಳಿ ಆಪ್ಷನಲ್ಲು ಸೇಮೇ ಇದೆ, ಬಟ್ ಇದರಲ್ಲಿ ಸೆಲೆಕ್ಟ್ ಮಾಡೋಕೆ ಕೊಟ್ಟಿದ್ದಾರೆ ಅಷ್ಟೇ. ಅಲ್ಲಿ ಏನಂತಂದ್ರೆ ಎಲ್ಲ ಕಾಮನ್ ಆಗಿ ಕೊಟ್ಬಿಟ್ಟಿದ್ರು, ಅಲ್ಲೂ 4 ಪೇಪರ್ ಇದೆ, ಇಲ್ಲೂ 4 ಪೇಪರ್ ಇದೆ, ಬಟ್ ಇಲ್ಲಿ ಸೆಲೆಕ್ಟ್ ಮಾಡೋದಿದೆ ಅಷ್ಟೇ, ಬೇರೆದೇನು ಚೇಂಜಸ್ ಇಲ್ಲ ಮತ್ತೆ ರೈಟ್. ಸೊ ಎನಿ ಡೌಟ್ ಯು ಹ್ಯಾವ್ ದೆನ್ ಯು ಕ್ಯಾನ್ ಕಮೆಂಟ್ ಮಿ ಇನ್ ದ ಕಮೆಂಟ್ ಬಾಕ್ಸ್ ಆಯ್ತಾ. ಕಮೆಂಟ್ ಮಾಡಿ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ನನ್ನ ಹೆಸರು ಸುಧೀರ್ ಜಿರೋಬೆ. ಥ್ಯಾಂಕ್ ಯು.